ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದೀಪರಾಯಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಮಗನ ಜೊತೆ ಶಿವ ದೇವಸ್ಥಾನಕ್ಕೆ ಬಂದಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಶಿವನ ದೇವಸ್ಥಾನದ ಹಿಂದೆ ಒಂದಷ್ಟು ಬೆಟ್ಟ ಗುಡ್ಡಗಳಿದೆ. ಅದ್ರ ಮೇಲೆ ಆನೆಗಳ ಚಿತ್ರಗಳನ್ನ ಬಿಡಿಸಿದ್ರು. ನಾನೇನು ಸುಮ್ಮನೆ ಪೇಂಟ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇಲ್ಲ ಫ್ರೆಂಡ್ಸ್, ಅದಕ್ಕೊಂದು ಕತೆ ಇದೆ. ಸೊ ಈ ಜಾಗದಲ್ಲಿ ಪಟಾಳಮ್ಮ ದೇವಿ ಆನೆಗಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಇಲ್ಲಿ ನೆಮ್ಮದಿಯಾಗಿ ಶಾಂತಿಯಾಗಿದೆ ಅಂತ ಕುತ್ಕೊಳ್ಳೋಣ ಅಂತ ಬಂದಿದ್ರಂತೆ. ಸೊ ಎಷ್ಟು ಮೈಯನ್ನೇ ಜುಮ್ ಅನಿಸೋ ಅಂಥ ಕತೆ ಅಲ್ವಾ? ಅದನ್ನು ಕೇಳಿಸ್ಕೊಂಡು ನಂಗೆ ತುಂಬಾ ಖುಷಿ ಆಯಿತು. ಸೊ ಇಲ್ಲಿ ಶಿವಪ್ಪನ ದರ್ಶನ ಮುಗೀತು. ನಾನು ಮಂಗಳಾರತಿನ ತೊಗೊಂಡು ತೀರ್ಥ ಎಲ್ಲ ತೊಗೊಂಡಾಯಿತು. ಸೊ ಇವಾಗ ನಾನು ಪಟಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಎಲ್ಲಿರೋದು? ಶಿವಪ್ಪನ ಆಪೋಸಿಟಲ್ಲೇ ಪಟಾಳಮ್ಮ ದೇವಸ್ಥಾನ ಇರೋದು ಫ್ರೆಂಡ್ಸ್. ಸೊ ಪಟಾಳಮ್ಮನ ದರ್ಶನ ನನಗೆ ಇವಾಗ ಮಾಡಿಸ್ತೀನಿ ನಿಮಗೆ. ಅದಕ್ಕೂ ಮುಂಚೆ ಗಣೇಶನ ದರ್ಶನ ಮಾಡ್ತೀನಿ. ಮೊದಲಿಗೆ ವಿಘ್ನಗಳ ನಾಶಕ ವಿನಾಯಕ ದರ್ಶನ ಮಾಡೋಣ. ವಿನಾಯಕನ ಪ್ರದಕ್ಷಿಣೆ ಮಾಡ್ತಾ ನಮಗೇನೇನು ಬೇಕು ಅಂತ ನಾವು ವಿನಾಯಕನ ಕೇಳ್ಕೊಳ್ಳೋಣ. ನೋಡಿ, ಹಾಗೆ ಅಂದಿದ ತಕ್ಷಣ ಗಂಟೆ ಹೊಡಿತದೆ ದೇವಸ್ಥಾನದಲ್ಲಿ. ಸೊ ಇಷ್ಟಾರ್ಥ ಸಿದ್ಧಿರಸ್ತು ಅಂತ. ಇವತ್ತು ಏನಪ್ಪ ಮಾಡ್ತಾಯಿದ್ದೀವಿ ನಾವು? ಪಟಾಳಮ್ಮ ದೇವಿ ಮುಂದೆ ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ಏನಕ್ಕೆ ನಾವು ಕಲ್ಲುಪ್ಪನ್ನ ಹಾಕ್ತಿರೋದು? ಕಲ್ಲುಪ್ಪು ಆದಮೇಲೆ ಮೊಸರು ಕೂಡ ಹಾಕ್ತೀನಿ. ಏನಕ್ಕೆ ಅಂದರೆ ಈ ಸಮ್ಮರಲ್ಲಿ ಯಾವುದೇ ಆದ ಗ್ರಾಮ ದೇವತೆ, ಪಟಾಳಮ್ಮ ಆಗಿರ್ಬೋದು ಅಥವಾ ಮಾರಿಯಮ್ಮ ಆಗಿರ್ಬೋದು ಅಥವಾ ಎಲ್ಲಮ್ಮ ಆಗಿರ್ಬೋದು ಅಥವಾ ಅಣ್ಣಮ್ಮ ಆಗಿರ್ಬೋದು, ಇವ್ರ ದೇವಸ್ಥಾನಗಳಲ್ಲಿ ನಾವು ಕಲ್ಲುಪ್ಪು ಮತ್ತು ಮೊಸರನ್ನು ಹಾಕಿದ್ರೆ ಆ ತಾಯಿ ತಂಪಾಗಿರ್ತಾಳೆ ಅಂತ ಒಂದು ಕತೆ. ಈಗ ಎಷ್ಟು ಉರಿ ಬಿಸಿಲಲ್ವ, ಮೇಯಲ್ಲಿ ಇನ್ನೂ ಜಾಸ್ತಿ ಬಿಸಿಲಾಗತ್ತೆ ಅಂತೆ. ಸೊ ನಾವು ಈ ಥರ ವಾರದಲ್ಲಿ 2 ಸಾರಿ ಅಥವಾ 1 ಸಾರಿ ಮಂಗಳವಾರ ಅಥವಾ ಶುಕ್ರವಾರ ನಮ್ಮ ಮಕ್ಕಳ ಜೊತೆ ಅಥವಾ ನಮ್ಮ ಫ್ಯಾಮಿಲಿ ಜೊತೆ ಬಂದು ದೇವ್ರ ದರ್ಶನ, ತಾಯಿ ದರ್ಶನವನ್ನು ಮಾಡಿಕೊಂಡು ಈ ಥರ ಮೊಸರು ಕಲ್ಲುಪ್ಪನ್ನೆಲ್ಲ ಹಾಕಿದ್ರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಮಕ್ಕಳಿಗೆ ಉಣ್ಣಾಗತ್ತೆ, ಹೀಟಿಗೆ ಅವೆಲ್ಲ ಏನೂ ಆಗೋದಿಲ್ಲ. ಸುಸ್ತಾಗೋದು ಬಿಸಿಲಿಗೆ ಆ ಥರ ಇದೆಲ್ಲ ಯಾವ ಸಮಸ್ಯೆನೂ ಬರೋದಿಲ್ಲ. ಆವಾಗ ನಾವು ಅಮ್ಮಂದಿರನ್ನ ದರ್ಶನ ಮಾಡ್ತಿರಬೇಕು, ಪ್ರಾರ್ಥನೆ ಮಾಡ್ತಿರಬೇಕು. ಈ ಥರ ಎಲ್ಲ ಮಾಡಿದಾಗ ನಮ್ಮನ್ನು ಆ ತಾಯಿ ಆಶೀರ್ವದಿಸ್ತಾ ಇರ್ತಾಳೆ ಸದಾ. ನಮ್ಮ ಕುಟುಂಬನ ತುಂಬ ಚೆನ್ನಾಗಿಟ್ಟಿರ್ತಾಳೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೊಂದೇನೆಂದರೆ, ಇಲ್ಲಿ ಪಟಾಳಮ್ಮ ದೇವಸ್ಥಾನದ ಒಂದು ಇತಿಹಾಸನೇ ಇದೆ. ಸುಮಾರು 700 ಅಥವಾ 800 ವರ್ಷಗಳ ಇತಿಹಾಸನೇ ಅಂತ ಹೇಳ್ಬೋದು. ಇಲ್ಲಿ ಬಂದು ತಾಯಿನ ನಿಮಗೆ ಮೊದಲೇ ಹೇಳಿದ ಹಾಗೆ ಆನೆಗಳನ್ನ ಪಕ್ಕದಲ್ಲಿ ನಿಲ್ಲಿಸ್ಬಿಟ್ಟು ಮುಂದೆ ಬಂದು ಇಲ್ಲಿ ಪ್ರಶಾಂತವಾಗಿದೆ ಕುತ್ಕೊಳ್ಳೋಣ ಅಂತ ಇಲ್ಲಿ ನೆಲೆಸ್ತಾಳೆ ತಾಯಿ, ಗ್ರಾಮ ದೇವತೆ ಆದ ಪಟಾಳಮ್ಮ. ಇಲ್ಲಿ ಪಟಾಳಮ್ಮಂದು ಉದ್ಭವನೇ ಆಗಿದೆ ಮೂರ್ತಿ ಅಂತ ಹೇಳ್ಬೋದು ನಾನು ನಿಮಗೆ. ಸೊ ಆ ಕೆಳಗಡೆ ತೋರಿಸ್ತಾರೆ ಮೂರ್ತಿ, 3 ಮೂರ್ತಿ ಇದೆ. ಆ 3 ಮೂರ್ತಿನೂ ಹಾಗೆ ಉದ್ಭವ ಆಗಿದ್ದು. ಸೊ ಪಟಾಳಮ್ಮ ನೋಡಿದ್ರೇ ಮೈಯೆಲ್ಲ ರೋಮಾಂಚನ ಆಗುತ್ತೆ. ನನಗಂತೂ ಅಮ್ಮನವ್ರನ್ನ ದರ್ಶನ ಮಾಡೋದಕ್ಕೆ ತುಂಬಾ ಸಂತೋಷ ಆಗುತ್ತೆ. ಅಷ್ಟು ಏನು ಹೇಳ್ತಾರೆ, ಭಕ್ತಿ ತೋರಿಸ್ಬೇಕು ಅನಿಸೋವಂಥ ತಾಯಿನೇ ಪಟಾಳಮ್ಮ ತಾಯಿ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಈ ಮೇ ತಿಂಗಳಲ್ಲಿ 5th, 6th, 7th ಇಲ್ಲಿ ಪಟಾಳಮ್ಮ ಜಾತ್ರೆ ನಡೆಯುತ್ತೆ. ತುಂಬಾ ಗ್ರ್ಯಾಂಡಾಗಿ ನಡೆಯುತ್ತೆ ಅಂತ ಹೇಳ್ಬೋದು. ಸೊ ಮೈಸೂರು ದಸರಾ ಎಷ್ಟು ಗ್ರ್ಯಾಂಡಾಗಿ ನಡೆಯುತ್ತೆ ಅಷ್ಟು ಗ್ರ್ಯಾಂಡಾಗಿ ನಡೆಯುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ. ಸೊ ನೀವೆಲ್ಲರೂ ಬರ್ಬೋದು. ಮೇ 5th, 6th ಆ್ಯಂಡ್ 7th ಪಟಾಳಮ್ಮ ಜಾತ್ರೆಯಲ್ಲಿ ನಡೆಯುತ್ತೆ. ಕೆಂಡ ಹಾರೋದಿರುತ್ತೆ ಮತ್ತು ಪ್ರಸಾದಗಳೆಲ್ಲ ಇರುತ್ತೆ. ಇನ್ನು ಎಷ್ಟೊಂದು ರೀತಿಯಾದ ಚಟುವಟಿಕೆಗಳನ್ನೆಲ್ಲ ನಡೆಸ್ತಾರೆ ಅಮ್ಮನವರ ಸನ್ನಿಧಿಯಲ್ಲಿ ಅಂತ ಹೇಳ್ತೀನಿ. ಸೊ ಪಟಾಳಮ್ಮ ದೇವಸ್ಥಾನಕ್ಕೆ ಬಂದು ನಾವು ಏನೇನು ಬೇಕು, ನಮ್ಮ ಜೀವನದಲ್ಲಿ ಏನೇನೆಲ್ಲ ಆಗಬೇಕು ಅಂತೆಲ್ಲ ಕೇಳ್ಕೊಳ್ತಾ ಮಂಗಳಾರತಿ ತೊಗೊಂಡು ತೀರ್ಥವನ್ನು ತೊಗೊಂಡು ಅವರು ಪ್ರಸಾದ ಕೊಟ್ಟರು. ಪ್ರಸಾದ ತೊಗೊಂಡು ಇವಾಗ ನಾನು ದೇವರ ಆರಾಧನೆ ಮಾಡ್ತಾಯಿದ್ದೀನಿ.
ಇವತ್ತು ನಿಮ್ಮೆಲ್ಲರಿಗೂ ನಾನು ದೇವದರ್ಶನ ಮಾಡಿಸಿರೋವಂಥ ಖುಷಿ ನನಗೆ ತುಂಬಾ ಇದೆ. ಕೆಲವೊಂದಷ್ಟು ವಿಷಯಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಆ ಪಟಲಮ್ಮ ತಾಯಿಯ ಬಗ್ಗೆ. ಇವತ್ತಿನ ನನ್ನ ಈ ವ್ಲಾಗ್ನ ನಾನು ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಪ್ಲೀಸ್ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್, ದೀಪಾ ರಾಯಾಸ್ ಯೂಟ್ಯೂಬ್ ಚಾನಲ್. ಮತ್ತು ಮರಿಬೇಡಿ, ನನ್ನ ವಾಟ್ಸಪ್ ನಂಬರ್ಗೆ ನಿಮ್ಮ ಯಾವುದೇ ರೀತಿಯಾದ ಕಮೆಂಟ್ಸ್ ಇದ್ರೂ ವಾಟ್ಸಪ್ ಮಾಡಿ. ನನ್ನ ವಾಟ್ಸಪ್ ನಂಬರ್ 9916 333 773ಗೆ ಕಮೆಂಟ್ ಮಾಡಿ.